ಮೈಸೂರಿನಲ್ಲಿ NL, AR ಮತ್ತು OD, DD ರಿಜಿಸ್ಟ್ರೇಷನ್ ವಾಹನಗಳು ತೆರಿಗೆ ವಂಚನೆ ಮಾಡಿ ಇಲ್ಲಿ ಚಲಾಯಿಸ್ತಾ ಇದ್ದಾರೆ. ಅಂದರೆ ಇದು ಬೇರೆ ರೀತಿ ಹೇಳಬೇಕು ಅಂದರೆ ನಮ್ಮ ರಾಜ್ಯಕ್ಕೂ ಮತ್ತು ತೆರಿಗೆ ತುಂಬಾ ಲಾಸ್ ಆಗ್ತಾ ಇದೆ. ಹೆಂಗೆ ಅಂದರೆ ನಾವು 3 ತಿಂಗಳಿಗೆ 82,000 ಕಟ್ಟಿ ನಾವಿಲ್ಲಿ ವೆಹಿಕಲ್ನ ಓಡಿಸ್ತಾ ಇದ್ದೀವಿ. ಆದರೆ ಆ ರಾಜ್ಯದ ಮಾಲೀಕರುಗಳು ಅಂದರೆ ಇಲ್ಲಿ ಮಾಲೀಕರೇ ಅವರ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಂದು ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಈಗ ಯಾಕೆಂದರೆ ನಿಮಗೆ ಗೊತ್ತು, ಶಕ್ತಿ ಯೋಜನೆಯಿಂದ ನಮ್ಮ ಸಾರಿಗೆ ಇಲಾಖೆಗೆ ತುಂಬಾ ನಷ್ಟ ಆಗ್ತಿದೆ. ಅಂದರೆ ಪ್ರೈವೇಟ್ ಸಾರಿಗೆ ಇಲಾಖೆ ಅಂದರೆ ಪ್ರೈವೇಟ್ ವೆಹಿಕಲ್ಗಳಿಗೆ. ಹಂಗಾಗಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಬೆಂಗಳೂರಲ್ಲೆಲ್ಲ ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮೈಸೂರಿನಲ್ಲಿ ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಕ್ರಮಗಳು ತಗೋತಾ ಇಲ್ಲ. ಈಗ ಆಲ್ರೆಡಿ 8ರಿಂದ 10 ವೆಹಿಕಲ್ ಆಗಿದೆ, ಆದರೆ ಯಾವುದೇ ರೀತಿ ಕ್ರಮಗಳು ತಗೋತಾ ಇಲ್ಲ. ಒಂದು. ಎರಡನೇದು, ಈ ನಮ್ಮ ಮೈಸೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಪ್ಯಾನಿಕ್ ಬಟನ್ನ ಮತ್ತು FC ಮಾಡಿಸ್ಲಿಕ್ಕೋಸ್ಕರ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಂದರೆ ಹೊರಗಡೆ ನಾವು GPS ಹಾಕ್ಸೋಕ್ಕೆ 3,000 ರೂಪಾಯಿ, 3,500 ರೂಪಾಯಿ ಇದೆ ಹೊರಗಡೆ GPS ಗೆ. ಆದರೆ ಈ ಸರ್ಕಾರ ನಿಗದಿಪಡಿಸಿರೋದು 14,000 ರೂಪಾಯಿ GPS. 14,000 ಕೊಟ್ಟು ನಾವು GPS ಹಾಕ್ಸ್ಕೋಬೇಕು. ಇದರಿಂದ ನಮ್ಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅದೇ ಏನು 3,000 ರೂಪಾಯಿ ಆ್ಯಪಲ್ಲಿ ಏನು ಕಾರ್ಯ ಆಗುತ್ತೆ, ಕೆಲಸ ಆಗುತ್ತೆ, ಅದೇನೇ ಈ ಸರ್ಕಾರ 14,000 ರೂಪಾಯಿ ಕೊಟ್ಟು ನಮಗೆ ತಗೊಳ್ಳಿ ಅಂತ ಹೇಳ್ತಾ ಇದೆ. ಆದರೆ ಈ 9,000 ದುಡ್ಡನ್ನ ನಾವು ಬರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದ್ರ ಬಗ್ಗೆನೂ ನಾವು ಮನವಿ ಕೊಟ್ವಿ. ಆದರೆ ಅದು ಸರ್ಕಾರದ ಆದೇಶ ಆಗಿರೋದ್ರಿಂದ ನೀವು ಸರ್ಕಾರನೇ ಕೇಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳು ನಮ್ಗೆ ಹೇಳಿದ್ರು. ಆದರೆ ಎರಡೂ ಆ್ಯಪ್ ಒಂದೇ ಕೆಲಸ ಮಾಡೋದ್ರಿಂದ ನಾವೇನಕ್ಕೆ 14,000 ಕೊಟ್ಟು ಹಾಕ್ಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಮತ್ತು ಮೈಸೂರು ನಗರದಲ್ಲಿ ಈ ವೈಟ್ ಬೋರ್ಡ್ ವೆಹಿಕಲ್ಗಳು ತುಂಬ ಓಡಾಡ್ತಾ ಇದೆ. ಅಂದರೆ ಈ ಟ್ಯಾಕ್ಸಿ ಪರ್ಪಸ್ಸಾಗಿ ವೈಟ್ ಬೋರ್ಡ್ ವೆಹಿಕಲ್ಗಳನ್ನ ಯೂಸ್ ಮಾಡೋಂಗಿಲ್ಲ. ಆದರೆ ಇಲ್ಲಿ ಈ ಡ್ರೈವ್ ವೆಹಿಕಲ್ಸ್ ಥರ ಮಾಡಿ ಆ್ಯಪ್, ಈಗ ನೀವು ಜಸ್ಟಲ್ಗೆ ಹೋಗಿ ಡ್ರೈವ್ ವೆಹಿಕಲ್ಸ್ ಇನ್ ಮೈಸೂರು ಅಂತ ಸರ್ಚ್ ಮಾಡಿದ್ರೆ ಲೀಗಲಾಗಿ ತುಂಬ ವೆಹಿಕಲ್ಗಳ್ನ ಅವರೇ ಕೊಡ್ತಾ ಇದ್ದಾರೆ. ಅಂದರೆ ಒಂದು ದಿನಕ್ಕೆ 3,000, 4,000. ಅದು ಆ ರೀತಿ ಮಾಡೋಂಗಿಲ್ಲ. ಅವರು ಬ್ಲ್ಯಾಕ್ ಬೋರ್ಡ್ ಮಾಡಿ ಆ ರೀತಿ ಕೆಲಸ ನಿರ್ವಹಿಸಬೇಕು. ಆದರೆ ವೈಟ್ ಬೋರ್ಡ್ ವೆಹಿಕಲ್ಗಳ್ನೇ ತುಂಬ ಹೆಚ್ಚಿನ ಇದರಾಗಿ ಡೀಲರ್ಗಳು ಮತ್ತು ಈ ಡ್ರೈವ್ ವೆಹಿಕಲ್ಸ್ ಥರ ಮಾಡಿ ಬಾಡಿಗೆಗೆ ಬಿಡ್ತಾ ಇದ್ದಾರೆ. ಅದರಿಂದ ನಮ್ಮ ಈ ಸಣ್ಣ ವೆಹಿಕಲ್ಗಳಿಗೂ ತುಂಬ ಸಮಸ್ಯೆ ಆಗ್ತಾ ಇದೆ. ಒಟ್ಟಾರೆ ಈ ಸರ್ಕಾರದ ನಿಲುವಿಂದ ನಮ್ಗೆ ಏನಾಗಿದೆ ಅಂದರೆ, ಈ ಕಡೆ ಕಾರ್ಯಾಚರಣೆಗಳು ಯಾವುದೇ ರೀತಿ ಆಗ್ತಾ ಇಲ್ಲ. ನಮಗೆ ತೆರಿಗೆಗಳ್ನ ಹೆಚ್ಚಿಸ್ಕೊಂಡೇ ಹೋಗ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತು, ಈ ಶಕ್ತಿ ಯೋಜನೆಯಿಂದ ನಮಗೆ ಟ್ರಿಪ್ಗಳೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ತುಂಬ ಕಮ್ಮಿಯಾಗಿದೆ. ಈ ಥರದ ಸಂದರ್ಭದಲ್ಲಿ ಸಮೇತ ನಮಗೆ 3% ಚೆಸ್ನ ಜಾಸ್ತಿ ಮಾಡಿದ್ರು. ನಾವು ಅದ್ರ ಬಗ್ಗೆನೂ ನಾವೇನು ಮಾತಾಡ್ತಾ ಇಲ್ಲ. ಈಗ ಯಾಕೆಂದರೆ ಶಕ್ತಿ ಯೋಜನೆ ಜನಪರ ಯೋಜನೆ ಆಗಿರೋದ್ರಿಂದ ನಾವು ಅದನ್ನ ವಿರೋಧ ಮಾಡೋಕ್ಕಾಗಲ್ಲ. ಆದರೆ ನಮಗೂ ಈ ಥರ ಬಿಸ್ನೆಸ್ ಇಲ್ಲ, ಏನಿಲ್ಲ. ಆದ್ರೂ ಇವರು ಟ್ಯಾಕ್ಸ್ನ ಜಾಸ್ತಿ ಮಾಡೋದು ಇದು ಎಷ್ಟು ಸರಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಈಗ ಮೇಯ್ನ್ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂದರೆ, ನಮಗೆ ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಒಂದು. ಎರಡನೇದು, ಈ ಹೊರ ರಾಜ್ಯದ ವೆಹಿಕಲ್ಗಳು, ತೆರಿಗೆ ಕಳ್ಳರ ವೆಹಿಕಲ್ಗಳು ಏನಿದೆ, ಆ ವೆಹಿಕಲ್ಗಳನ್ನ ನಮ್ಮ RTO ಅಧಿಕಾರಿಗಳು ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡಿ ಸೀಸ್ ಮಾಡಬೇಕು, ಇಲ್ಲ ಫೈನ್ ಹಾಕಬೇಕು, ಇಲ್ಲ ಆ ರಾಜ್ಯಕ್ಕೆ ಆ ವೆಹಿಕಲ್ಗಳನ್ನ ಕಳಿಸ್ಬೇಕು. ಎರಡನೇದು, ಈ GPS ಪ್ಯಾನಿಕ್ ಬಟನ್ನು ಏನಿದೆ, ಇದನ್ನು ನಾವು ಹೊರಗಡೆನೇ ಹಾಕ್ಸ್ಕೋತೀವಿ. ನಮಗೂ ಇದಕ್ಕೂ ಸರ್ಟಿಫಿಕೇಟ್ ಇದೆ, ಲೀಗಲಾಗೇ ನಾವು ಮಾಡಿಸೋದು. ಹಾಗಾಗಿ ನಾವು 14,000 ಕೊಟ್ಟು ಹಾಕ್ಸೋಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು 3ರಿಂದ 4,000ಕ್ಕೆ ನಾವು ಹಾಕ್ಸ್ಕೋತೀವಿ. ಅಥವಾ ಈ ವೈಟ್ ಬೋರ್ಡು ಡ್ರೈವ್ ವೆಹಿಕಲ್ಗಳಿಗೆ ಕಾರ್ಯಾಚರಣೆ ಮಾಡಿ ನಮಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಸರ್, ಒಂದು 10ರಿಂದ 20% ಟ್ಯಾಕ್ಸ್ ನಮಗೆ ಕಡಿಮೆ ಮಾಡಿಕೊಟ್ರೆ ಈ NL, AR ರಿಜಿಸ್ಟ್ರೇಷನ್ ಮಾಡಿರೋರು ವಾಪಸ್ ಕರ್ನಾಟಕಕ್ಕೆ ಬರ್ತಾರೆ. ಮತ್ತು ಈ ಥರದ NL, AR, DD, ನಾಗಾಲ್ಯಾಂಡ್ ಆ ಥರ ಹೊರಗಡೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋ ವೆಹಿಕಲ್ ಸುಮಾರು 1,500ಕ್ಕಿಂತ ಅಧಿಕ ಬಸ್ಗಳಿದೆ. ಆ ರಾಜ್ಯಕ್ಕೆ ಹೋಗಿರೋ ಬಸ್ಗಳೆಲ್ಲ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದರೆ ಹೆಚ್ಚು ಕಮ್ಮಿ 1,400 ಕೋಟಿ ತೆರಿಗೆ ನಮ್ಮ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕುತ್ತೆ ಸರ್. ಬೇರೆ ರಾಜ್ಯಗಳಿಂದ ಬಂದಿರೋದೇನು ಅಂದರೆ, ಬೇರೆ ರಾಜ್ಯದಿಂದ ಬಂದಿರೋ ವೆಹಿಕಲ್ಗಳಲ್ಲ, ನಮ್ಮ ರಾಜ್ಯದವರೇ. ಸರ್, ಇಲ್ಲಿ ಕಳ್ಳರಿರೋದು ನಮ್ಮವರೇ, ನಾವು ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಈಗ ನಮ್ಮನ್ನು ನಾವು ಕಟ್ಟಾಕಕ್ಕೆ ಅಂದರೆ ಕಾನೂನು ಒಂದು ಇರುತ್ತಲ್ವ ಸರ್. ಈಗ ನಾವು ಏಕ್ದಮ್ ಹೋಗಿ ಆ ವೆಹಿಕಲಿಗೆ ತೊಂದರೆ ಮಾಡ್ತಂದ್ರೆ ಅವ್ರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಹೌದು, ನಮ್ಮ 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 ಪ್ರೈವೇಟ್ ಸೆಕ್ಷನ್ ಅವರೇ ಮಾಡ್ತಾ ಇರೋದು, ಬೇರೆ ಇನ್ಯಾರು ಅಲ್ಲ. ಹೌದು ಹೌದು ಹೌದು, ಕಳ್ಳರು ಬಂದು ನಮ್ಮಲ್ಲೇ ಇರೋರು, ನಮ್ಮ ಜೊತೆ ಇರೋರೇ.
ಸರ್ ನಾಗಾಲ್ಯಾಂಡ್, ಎನ್ ಎಲ್ ಅಂದರೆ ನಾಗಾಲ್ಯಾಂಡ್ ಬರುತ್ತೆ. ಎ ಆರ್ ಬಂದರೆ ಅರುಣಾಚಲ್ ಪ್ರದೇಶ. ಒಡಿಸ್ಸಾ, ಒಡಿಸ್ಸಾ ಇದು ಡಿಯು ಡಮನ್. ಮತ್ತು ಇನ್ನೂ ಒಂದು ಸರ್ ಯಾವುದೇ ವೆಹಿಕಲ್ಗಳು ನಿಮಗೆ ಇಲ್ಲಿಂದ ರಿಜಿಸ್ಟ್ರೇಷನ್ಗೆ ವೆಹಿಕಲ್ ಹೋಗಲ್ಲ. ಜಸ್ಟ್ ನೀವು ಇಲ್ಲಿಂದ ತೆಗೆದು ಅವ್ರೇನು ಮಿನಿಮಮ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ಏಜೆಂಟ್ಸ್ಗಳಿದ್ದಾರೆ, ಬರೀ ಡಾಕ್ಯುಮೆಂಟ್ಸ್ನ ಕೊರಿಯರ್ ಮಾಡಿದ್ರೆ ಇಲ್ಲ ಇಲ್ಲಿ ಮೈಸೂರಲ್ಲೇ ಎಲ್ಲ ಇಲ್ಲೇ ಆಗೋದು ಸರ್. ರಿಜಿಸ್ಟ್ರೇಷನ್ ಮಾತ್ರ ಅಲ್ಲಾಗೋದು. ಮತ್ತು ರಿಜಿಸ್ಟ್ರೇಷನ್ಗೂ ವೆಹಿಕಲ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್, ಆರ್ ಟಿ ಒ ರೂಲ್ಸು, ವೆಹಿಕಲ್ಗಳು ರಿಜಿಸ್ಟ್ರೇಷನ್ಗೆ ಅಲ್ಲಿಗೆ ಹೋಗಬೇಕು. ಆದರೆ ಯಾವುದೇ ವೆಹಿಕಲ್ಲು ಅಲ್ಲಿಗೆ ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇಲ್ಲ, ಎಫ್ ಸಿಗೆ ಹೋಗ್ತಾ ಇಲ್ಲ, ಇನ್ನು ಯಾವುದೇ ರೀತಿ ಏನಕ್ಕೂ ಹೋಗ್ತಾ ಇಲ್ಲ. ಮತ್ತು ಇನ್ನೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಲಿ ಏನು ಅಷ್ಟು ರಿಜಿಸ್ಟ್ರೇಷನ್ ಇದೆಯಲ್ವಾ, ಇಲ್ಲಿ ನೋಂದಣಿ ಆಗಿರೋ ರಿಜಿಸ್ಟ್ರೇಷನ್ಗಳು ಬಸ್ಗಳು ಒಂದೇ ಒಂದು ಆರ್ ಟಿ ಒ ಮುಂದೆ ಹೋಗೋಷ್ಟು ಫೆಸಿಲಿಟಿ ಇಲ್ಲ. ಯಾಕೆಂದರೆ ಇದೆಲ್ಲ 10 ಮೀಟ್ರ್ 12 ಮೀಟ್ರ್ ವೆಹಿಕಲ್, 13.5 ಮೀಟ್ರ್ ವೆಹಿಕಲ್ ಬರುತ್ತೆ. ಅಲ್ಲೆಲ್ಲ ಆರ್ ಟಿ ಒಗಳೇ ಶೆಡ್ಡಲ್ಲಿ ಇರೋಂಥದ್ದು. ರಿಜಿಸ್ಟ್ರೇಷನ್ ಮಾತ್ರ ಹೌದೌದು ಹೌದೌದು. ಹಾಂ, ಈಗ ನಾವು ಇಲ್ಲಿ ನಾವು ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸ್ತೀವಿ, ಅವರು ಅದನ್ನೇ ಇಲ್ಲಿಂದನೇ ಡಾಕ್ಯುಮೆಂಟ್ಸ್ನ ಅಲ್ಲಿಗೆ ಕಳಿಸಿ, ನಾಗಾಲ್ಯಾಂಡ್ AR DD OD ಅಲ್ಲಿಗೆ ಡಾಕ್ಯುಮೆಂಟ್ಸ್ನ ಕೊರಿಯರ್ ಮಾಡಿಸಿ, ಅಲ್ಲಿ ಬ್ರೋಕರ್ಗಳಿದ್ದಾರೆ, 2-2.5 ಲಕ್ಷ ತಗೋತಾರೆ. ಅವರಿಗೆ ಅಷ್ಟನ್ನ ಪೇ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಕಳಿಸೋರು, ಅವ್ರು ರಿಜಿಸ್ಟ್ರ್ ಮಾಡಿ ವಾಪಸ್ ಕೊರಿಯರಲ್ಲಿ ಕಳಿಸ್ಕೊಡ್ತಾರೆ. ಈಗ ಸುಮಾರು 8 ಗಾಡಿ ಓಡಾಡ್ತಾ ಇದೆ ಸರ್. 8 ಗಾಡಿ ಇದೆ. ಇಲ್ಲ, ಪ್ರೈವೇಟ್ ಬಸ್ಸಸ್ಸೇ ಸರ್. ಹಾಂ, ಟೂರಿಸ್ಟ್ ಬಸ್ಸಸ್ ಜೊತೆ ಇರೋರೇ ಸರ್. ಹಾಂ, ಟೂರಿಸ್ಟ್ ಬಸ್ಸಸ್. ನಾವು ಅವ್ರಿಗೂ ಮನವಿ ಕೊಟ್ಟು ಸಾಕಾಗೋಯ್ತು ಸರ್. ನಮ್ಗೆ ಇದರಿಂದ ಏನೂ ಲಾಭ ಇಲ್ಲ, ಸರ್ಕಾರಕ್ಕೇ ತೆರಿಗೆ ಇರೋದು. ಸರ್ಕಾರ ಹೆಂಗೂ ಬಕ್ಕಸದಲ್ಲಿ ದುಡ್ಡಿಲ್ಲ ಅನ್ನತ್ತೆ. ಈ ಕೆಲಸ ಮಾಡಿದ್ರೆ ಸುಮಾರು 1400 ಕೋಟಿ ರೂಪಾಯಿ ವಾಪಸ್ ಬರುತ್ತೆ ಸರ್. ಸರ್, ಈಗ ನಾವಿಲ್ಲಿ ಅವ್ರೇನು ಆಲ್ ಇಂಡಿಯಾ ಪರ್ಮಿಟ್ ಮಾಡ್ತಾಯಿದ್ದಾರೆ, ನಾವು 3 ತಿಂಗಳಿಗೆ 1,83,000 ಕಟ್ಟಬೇಕು. ಅವರು ಎಲ್ಲ ಸೇರಿ 50,000 ರೂಪಾಯಿ ಮುಗಿಸ್ಕೋತಾ ಇದ್ದಾರೆ 3 ತಿಂಗಳಿಗೆ. ಅಂದರೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ 1,33,000 ತೆರಿಗೆ ವಂಚನೆ ಆಗ್ತಾಯಿದೆ. ನಾವು ಅಷ್ಟು ಬರೆಸಿ ನಾವು ಓಡ್ಸೋಕ್ಕಾಗಲ್ಲ ಸರ್ ಇಲ್ಲಿ. ಹಾಗಾಗಿ ನಮ್ಮ ಸರ್ಕಾರನೂ ಕಮ್ಮಿ ಮಾಡಬೇಕು ಒಂದು. ಎರಡನೇದು, ಮಾರ್ಗಗಳನ್ನ ಹುಡುಕ್ತಾರೆ. ನಮ್ಮಲ್ಲೇ ಎಲ್ಲ ಫೆಸಿಲಿಟಿ ಕೊಟ್ಟರೆ ಬೇರೆ ರಾಜ್ಯಕ್ಕೆ ಹೋಗಿ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಸರ್. ನಾವು ಕಮಿಷ್ನರ್ ಮೂರ್ತಿ ಸರ್ ಇದ್ರಲ್ಲ, ಅವ್ರಿಗೂ ಕೊಟ್ವಿ. ಅವರೀಗ ವೈಸ್ ಕಮಿಷ್ನರ್ ಆಗಿದ್ದಾರೆ. ಆಮೇಲೆ ನಮ್ಮ ದೇವಿಕಾ ಮೇಡಮ್ಗೂ ಕೊಟ್ಟಿದ್ದೀವಿ. ನಿನ್ನೆ ಹೋಗಿ ನಾವು ಸುಮಾರು ಒಂದು 100-150 ಜನ ಮನವಿ ಕೊಟ್ಟಿದ್ದಕ್ಕೆ ಏನಾಯಿತು ಅಂತಲೂ ಕೇಳಿದ್ದೀವಿ. ಆದರೆ ಯಾವುದೇ ರೀತಿ ಕ್ರಮಗಳು ತಗೋತಾ ಇಲ್ಲ. ಯಾಕೆ ಅಂದರೆ ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊರತೆ ಇದೆ. ಹೌದು, ಸತ್ಯ ಸರ್. ಇದು ಹೆಚ್ಚು ಕಮ್ಮಿ 6 ತಿಂಗಳಾಯಿತು ಸರ್. ಈ ಸ್ಕ್ಯಾಮು ನಮ್ಮ ಮೈಸೂರಿಗೆ ಬಂದು ಆದರೆ ಕರ್ನಾಟಕಕ್ಕೆ ಬಂದು ಹೆಚ್ಚು ಕಮ್ಮಿ ಇದೊಂದು 3-4 ವರ್ಷ ಆಯಿತು ಆಗಿದೆ ಅಲ್ವಾ? ಹಾಂ ಸರ್, ಹೊರಗಡೆ ಹಾಕ್ಸಿದ್ರೆ 3,000 ರೂಪಾಯಿ ವ್ಯವಹಾರ ಮುಗಿತಾ ಇದೆ ಸರ್, ವಿತ್ ಸರ್ಟಿಫಿಕೇಟೇ. ಅವರು ಒಂದಷ್ಟು ಕಂಪ್ನಿಗಳ್ನ 12 ಕಂಪ್ನಿ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲೇ ಆಗಬೇಕು ಅಂತ. ಮತ್ತು ಆಮೇಲೆ ಆ ಕಂಪ್ನಿ ಯಾರ್ದು ಅಂತಲೂ ಸ್ವಲ್ಪ ಕಾರ್ಯಾಚರಣೆ ನಡಿಬೇಕಾಗುತ್ತೆ ಸರ್. ಯಾಕೆಂದರೆ ಯಾರ್ದಾರ ಮಿನಿಸ್ಟ್ರಿದಾದರೆ ಅವರು ಮ್ಯಾಂಡೇಟ್ರಿ ಮಾಡಿಬಿಟ್ಟಿರ್ತಾರೆ. ಅದು ನಮಗೆ ಅಷ್ಟು ಮಾಹಿತಿ ಇಲ್ಲ. ಆ ಕಂಪ್ನಿಗಳು ಯಾರ್ದು ಅನ್ನೋದು, ಟೆಂಡರ್ ಯಾರು ತೊಗೊಂಡಿದ್ದಾರೆ ಅನ್ನೋದನ್ನು ನೋಡಬೇಕು. ಗೌರ್ಮೆಂಟ್ ಬಸ್ ಹೊಸ ಬಸ್ಗಳಲ್ಲಿದೆ ಸರ್, ಹಳೆ ಬಸ್ಸಲ್ಲಿಲ್ಲ. ಇಲ್ಲ, ಈಗ ಅಶ್ವಮೇಧ ಎಲ್ಲ ಏನು ಬರ್ತಾಯಿದೆ ಅದರಲ್ಲಿದೆ. ಇಲ್ಲ, ಈಗ FC ಆಗ್ತಾಯಿಲ್ಲ ಸರ್. ಫಿಸಿಕಲ್ ಫಿಟ್ನೆಸ್ ಆಗ್ತಾಯಿಲ್ಲ ನಮ್ಮ ವೆಹಿಕಲ್ಗಳು. ನಮ್ಗೆ ಅದೇ ಪ್ಯಾನಿಕ್ ಮೆಟನ್ GPS 3,000 ರೂಪಾಯಿ ಹೊರಗಡೆ ಸಿಗ್ತಾಯಿದೆ ವಿತ್ ಸರ್ಟಿಫಿಕೇಟೇ. ಈ 14,000 ರೂಪಾಯಿಂದ ಏನು ಕೆಲಸ ಮಾಡುತ್ತೆ, ಈ 3,000 ರೂಪಾಯಿಂದ ಅದೇ ಮಾಡ್ತಾ ಇರೋದು. ನಮಗಾಗಿ ಆ 3,000 ರೂಪಾಯಿಂದ ಹಾಕ್ಸ್ಕೊಳ್ಳೋ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ, ಡೆಡ್ಲೈನ್ ಏನು ಕೊಟ್ಟಿಲ್ಲ ಸರ್. ಈಗ FC ಆಗ್ತಾಯಿಲ್ಲ. ಹಾಂ, ಈಗ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ, ಡೆಡ್ಲೈನ್ ಮುಗೀತು.
ಮತ್ತು ಸರ್ ನಮ್ಮ ಈ ಬೆಂಗಳೂರು ಮೈಸೂರು ಹೆದ್ದಾರಿಲಿ ಹೋಗ್ಬೇಕಾದ್ರೆ ಒಂದೇ ದಿನ ಲೈನ್ ವೈನೇಷನ್ ಅಂತ ಹೇಳಿ ಫೈನ್ ಹಾಕ್ತಾ ಇದ್ದಾರೆ ಸರ್. ಈಗ ನಾನು ಹೇಳ್ತಾ ಇರೋದು, ಈಗ ಮಧ್ಯದಲ್ಲಿ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ಲೋ ಮೋಷನ್ ವೆಹಿಕಲ್ಗಳು ಹೋಗಬೇಕು. ಈ ಕಾರವರು ಲೆಫ್ಟಿಗೆ ಬಂದಿರ್ತಾರೆ, ಅಂದರೆ ರೈಟ್ ಸೈಡ್ ಡಿವೈಡರ್ ಸೈಡಿಗೆ ಬಂದಿರ್ತಾರೆ, ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಆಗ ನಾವು ಲೆಫ್ಟಿಗೆ ತಗೊಳ್ಳೇಬೇಕು. ಆ ಲೆಫ್ಟಿಗೆ ಎಳೆಯೋಂಥ ಸಂದರ್ಭದಲ್ಲೂ ನಮಗೆ 500 ರೂಪಾಯಿ ಫೈನ್ ಬರ್ತಾಯಿದೆ. ಒಂದು ದಿನ ಮೈಸೂರು ಬೆಂಗಳೂರು ವೆಹಿಕಲ್ ಹೋದರೆ ಸುಮಾರು 1,500 2 ಸಾವಿರ ರೂಪಾಯಿ ಫೈನೇ ಬರ್ತಾಯಿದೆ. ಮತ್ತು ಇನ್ನೊಂದೇನು ಅಂದರೆ, ಈ ಬಸ್ಗಳಿಗೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತೇಳಿ ನಮ್ಮ ಬಸ್ಗಳಿಗೇ ಬಂದಿದೆ. ನಾನು ಡಾಕ್ಯುಮೆಂಟ್ಸ್ ಬೇಕಾದ್ರೆ ಕೊಡ್ತೀನಿ. ಆದರೆ KSRTC ಅವರಿಗೆ ಸೀಟ್ ಬೆಲ್ಟೇ ಇಲ್ಲ. ಅದು ಅಷ್ಟೇ 50 ಸೀಟ್ ಹಾಕ್ಕೊಂಡು ಓಡಾಡೋಂಥ ಬಸ್ಸೇ, ನಮ್ಮದು 50 ಸೀಟ್ ಹಾಕಿ ಓಡಾಡೋಂಥ ಬಸ್ಸೇ. ಸರ್ಕಾರಕ್ಕೆ ಒಂದು ನ್ಯಾಯ, ನಮ್ಮ ಸಾರಿಗೆಯವ್ರಿಗೊಂದು ನ್ಯಾಯನ ಇವರು ಆ ರೀತಿ ಮಾಡ್ತಾಯಿದ್ದಾರೆ. ಮಾಡಿದ್ರೆ ಎಲ್ಲರಿಗೂ ಮಾಡಲಿ. NLA ಅರ್ಧ ಈಗ ಸದ್ಯಕ್ಕೆ 8 ಬಸ್ ಓಡ್ತಾ ಇದೆ ಸರ್. ಟೋಟಲ್ 250 ಬಸ್ ಆಪ್ರೇಟ್ ಮಾಡ್ತಾ ಇದೆ ಸರ್, ಟೂರಿಸ್ಟ್ ಬಸ್ಸಸ್. ಲೈನ್ ಬಸ್ ಅಲ್ಲ ನಾನು ಹೇಳ್ತಾರೆ, ಬರೀ ಟೂರಿಸ್ಟ್ ಬಸ್ ಮಾತ್ರ.